ಇವತ್ತು ನಾನು ಪುತ್ತೂರಿಗೆ ಇಲ್ಲಿ ಬಂದಿದ್ದೇನೆ. ಎಲ್ಲರಿಗೂ ಈ ಪ್ರಕರಣ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ನಾನು ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆಯಾಗಿ, ಮುಖ್ಯವಾಗಿ ನಾನು ಒಂದು ಹೆಣ್ಮಗಳಾಗಿ ಈ ಜಾಗಕ್ಕೆ ಬಂದಿದ್ದೇನೆ. ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ. ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಮಗು ಮತ್ತು ತಾಯಿಯನ್ನು ಭೇಟಿ ಮಾಡಿದೆ. ಅದೇ ರೀತಿ ತಾಯಿ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಮಾತಾಡಿಸಿದೆ. ಇನ್ನು ಇದಕ್ಕೆ ನ್ಯಾಯ ಅಂತ ಸಿಕ್ಕಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಊರಲ್ಲಿ ಇಂಥ ಪ್ರಕರಣಗಳು ಆಗುವಂಥದ್ದು ತುಂಬ ಬೇಸರ ತಂದಿದೆ. ಆದರೆ ನಾವೆಲ್ಲ ಬುದ್ಧಿವಂತರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಜನರ ಮೇಲೆ ನಮಗೆ ವಿಶ್ವಾಸ, ನಂಬಿಕೆ ಇದೆ. ಈ ಪ್ರಕರಣಕ್ಕೆ ಸೂಕ್ತವಾದ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬಾರ್ದು. ಯಾಕೆಂದರೆ ಇದು ಎರಡು ವ್ಯಕ್ತಿಗಳ ಜೀವನದ ಪ್ರಶ್ನೆ. ಏನೋ ಒಂದು ತಪ್ಪಾಗಿದೆ, ಇಬ್ಬರಿಂದನೂ ತಪ್ಪಾಗಿದೆ. ಈ ಸಂದರ್ಭದಲ್ಲಿ ಅವರಿಬ್ಬರನ್ನು ಸೇರಿಸ್ಕೊಂಡು ಈಗ ಒಂದು ಮಗುವಾಗಿದೆ ಆ ತಪ್ಪಿಗೆ. ಹಾಗಿರುವಾಗ ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅವಕಾಶ ಏನಂದರೆ ಮದುವೆ. ನಾವೆಲ್ಲರೂ ಸೇರಿ ಈಗ ಒತ್ತಡ ಮಾಡಿ ಮದುವೆ ಮಾಡಿ ಅವ್ರು ಎಷ್ಟು ದಿನ ಸಂಸಾರ ಮಾಡ್ತಾರೆ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಅವರನ್ನು ಒಪ್ಪಿಸಿ ಮದುವೆ ಮಾಡಿಸ್ಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಆ ಹುಡುಗನ ತಂದೆ ಮತ್ತು ತಾಯಿ ಹತ್ರ ಒಂದು ಹೆಣ್ಣಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ. ಮತ್ತು ಆ ತಂದೆ ಯಾರಿದ್ದಾರೆ ಅವರೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವರೊಂದು ಪಂಚಾಯತ್ ಮೆಂಬರ್ ಆಗಿದ್ದವರು. ಜನರು ಅವರನ್ನು ನೋಡ್ತಾ ಇದ್ದಾರೆ. ಅವರು ಜನರಿಗೆ ಆದರ್ಶ ಆಗಿರುವವರು, ಎಲೆಕ್ಷನಲ್ಲಿ ವಿನ್ ಆದವರು. ಅಂಥವರ ಮಗ ತಪ್ಪು ಮಾಡಿದ್ದಾನೆ, ಅದನ್ನು ಸರಿ ಮಾಡೋದು ಅವರ ಧರ್ಮ. ಅದಲ್ಲದೆ ಆ ಹುಡುಗನ ತಾಯಿ ಟೀಚರ್ ಆಗಿದ್ದವರು. ನೂರಾರು ಸಾವಿರಾರು ಮಕ್ಕಳಿಗೆ ಅವರು ಪಾಠ ಹೇಳಿಕೊಟ್ಟವರು. ಎಷ್ಟೋ ಮಕ್ಕಳ ಜೀವನವನ್ನು ಅವರು ನಿರೂಪಿಸಿದವರು. ಹಾಗಾಗಿ ಇಲ್ಲಿ ಒಂದು ಪುಟ್ಟ ಮಗು ಇದೆ. ಆ ಮಗುವನ್ನು ನೋಡುವಾಗ ನಾನೊಂದು ಅಮ್ಮ ಆಗಿ ನಿಜ ಹೇಳ್ತೀನಿ, ತುಂಬ ಬೇಜಾರು ಅನ್ನಿಸ್ತಾ ಇದೆ. ಆ ತಾಯಿಯೊಟ್ಟಿಗೆ ಖಂಡಿತವಾಗಿ ನಾನಿದ್ದೇನೆ. ಮಾಸ್ಕ್ ಹಾಕ್ಕೊಂಡು ಅವರು ತಿರುಗಾಡ್ತಾ ಇದ್ದಾರೆ. ಅದರ ಅಗತ್ಯ ಹೆಣ್ಣು ಮಕ್ಕಳಿಗೆ ಇಲ್ಲ. ನಾನು ಆ ಮಾಸ್ಕನ್ನು ತೆಗೆಸಿದ್ದೇನೆ. ಇನ್ನು ಮುಂದಕ್ಕೆ ಅವರು ಮಾಸ್ಕ್ ಹಾಕಲ್ಲ. ಆ ಮಗಳು ಯಾರಿದ್ದಾಳೆ ಅಲ್ಲಿ ಹೆರಿಗೆ ಆಗಿ, ಅವಳಿಗೆ ಖಂಡಿತವಾಗಿ ಒಬ್ಬಳು ತಾಯಿ ಅಲ್ಲ, ನಾನು ಅವಳ ಅಮ್ಮನಾಗಿ ಅವಳನ್ನು ಅವಳ ಮನೆಗೆ ಸೇರಿಸುವ ಜವಾಬ್ದಾರಿ ನಂದು ಅಂತ ನಾನು ಹೇಳ್ತೀನಿ. ಇದರಲ್ಲಿ ಯಾವ ರೀತಿಯ ಮೈಲೇಜ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ. ಪ್ರತಿಯೊಬ್ಬ ಜಿಲ್ಲೆಯ ಹೆಣ್ಣು ಮಗಳು ತಾಯಿಯೊಟ್ಟಿಗೆ ನಿಂತರೆ ಖಂಡಿತವಾಗಿ ಅವಳ ಮನೆ ಸೇರ್ತಾಳೆ. ಈ ಸಂದರ್ಭದಲ್ಲಿ ಅವರು ತುಂಬ ಬಡವರಾಗಿದ್ದಾರೆ. ಕೋರ್ಟು ಕಚೇರಿ ಅಲೆದಾಡಲಿಕ್ಕೂ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಆ ಮಗುವಿದು ಮತ್ತು ತಾಯಿದು ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳಿ ನಾನು ಆ ತಾಯಿಗೆ ತಿಳಿಸಿದ್ದೇನೆ. ಕಾನೂನಾತ್ಮಕವಾಗಿ ಏನೆಲ್ಲ ಒಂದು ಪ್ರೊವಿಷನ್ಸ್ ಇದೆ ಈ ಕೇಸನ್ನು ಫೈಟ್ ಮಾಡಲಿಕ್ಕೆ, ನಮಗೆ ಕೇಸ್ ಫೈಟ್ ಮಾಡಲಿಕ್ಕೆ ಇಲ್ಲ. ನಾವು ಆದಷ್ಟು ಅವರ ಸಂಧಾನಕ್ಕೆ ಹೋಗ್ತೇನೆ. ಇನ್ನು ಮುಂದೆ ವಿಲ್ ಟ್ರೈ ಟು ಟಾಕ್ ಟು ದೆಮ್, ಕಮ್ ಟು ಒನ್ ಕನ್ಕ್ಲೂಷನ್ ಆ್ಯಂಡ್ ಟ್ರೈ ಟು ಪ್ರೊಟೆಕ್ಟ್ ದಿಸ್ ಗರ್ಲ್. ಯಾಕೆಂದರೆ ಅವಳ ಫ್ಯೂಚರ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅವಳು ಸಣ್ಣ ಹುಡುಗಿ, ಶಿ ಇಸ್ ಜಸ್ಟ್ 21. ಮತ್ತು ಆ ಮಗು ಏನೂ ತಪ್ಪು ಮಾಡಲಿಲ್ಲ. ಅದಕ್ಕೆ ಒಂದು ಅಪ್ಪ ಅಂತ ಒಂದು ಹೆಸರು ಬೇಕು. ಅದಕ್ಕೆ ಬೇಕಾಗುವಂಥ ಟೆಸ್ಟು, ಈಗ ಅವ್ರು ಹೇಳ್ತಾರೆ ಮಗು ನಮ್ದಲ್ಲ, ಓಕೆ DNA ಮಾಡಿಸ್ಲಿ, ಏನೆಲ್ಲ ಮಾಡಿಸ್ಬೇಕು ಎಲ್ಲ ಮಾಡಿಸ್ಲಿ, ಬಟ್ ಆ ಹೆಣ್ಣು ಮಗಳಿಗೆ ಅಂತೂ ನ್ಯಾಯ ಸಿಕ್ಕಬೇಕು ಅಂತ ಹೇಳಿ. ಅದಲ್ಲದೆ ಒಂದು ವೇಳೆ ಅವರು ಒಪ್ಪಲಿಲ್ಲ ಅಂತಾದರೆ ಈಗಾಗಲೇ ಈ ಅವೇರ್ನೆಸ್ ಪ್ರತಿಯೊಂದು ಜನರಲ್ಲಿ ಕ್ರಿಯೇಟ್ ಆಗಿದೆ. ಈ ರೀತಿ ನಡೀತಾ ಇದೆ, ಆಗ್ತಾ ಇದೆ, ಯಾರೋ ಊರು ಬಿಟ್ಟು ಹೋಗಿದ್ದಾರೆ, ಆ ಮಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಬೇರೆ ಬೇರೆ ಕಡೆಯಲ್ಲಿ ಒಟ್ಟಾಗ್ತಾ ಇದ್ದಾರೆ. ಸೊ ಅನ್ನೆಸೆಸರಿ ನೀವು ಕಾಂಪ್ಲಿಕೇಶನ್ ಮಾಡಿಸ್ಕೊಳ್ಬೇಡಿ. ನಿಮ್ಮ ಹತ್ರ ದುಡ್ಡಿರ್ಬೋದು, ಆದರೆ ಖಂಡಿತವಾಗಿ ನೀವು ಕಾನೂನಿಗಿಂತ ಮೇಲೆ ಅಲ್ಲ. ನೀವು ಇದೇ ಸಮಾಜದಲ್ಲಿ ಬದುಕಬೇಕು. ಒಂದು ವೇಳೆ ನಾವು ಈ ಪ್ರಕರಣವನ್ನು ಇದೇ ರೀತಿ ನಾವು ಬಿಟ್ಟರೆ ಇನ್ನೂ ನೂರಾರು ಜನ ಹೀಗೆ ಮಾಡಿ ಮಕ್ಕಳು ಮಾಡಿ ಕೈಯಲ್ಲಿ ಕೊಟ್ಟು ಹೋಗ್ತಾರೆ. ಅದು ಆಗಬಾರ್ದು. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಈ ತಾಯಿಗೆ ಒಂದು ನೆರವಾಗಿ ಅವರ ಸಪೋರ್ಟಿಗೆ ನಿಲ್ಲಿ. ಅವ್ರಿಗೆ ದುಡ್ಡು ಕಾಸು ಏನು ಬೇಡ, ಸಪೋರ್ಟ್ ಮಾಡಿ ಅಷ್ಟೇ. ಆ ಮಗಳನ್ನು ಅವಳ ಮನೆ ಸೇರುವ ಹಾಗೆ ಮಾಡ್ಕೊಳ್ಳಿ.
ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಹೌದು, ಬಟ್ ಅವರು ಕೈಗೆ ಸಿಕ್ಕುದಿಲ್ಲ, ಯಾಕೆಂದರೆ ಅವ್ರದ್ದೆಲ್ಲ ಮೊಬೈಲ್ಸ್ ಎಲ್ಲ ಆಫ್ ಇದೆ, ಅವ್ರು ಯಾವ ಊರಲ್ಲಿ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಬಟ್ ಇನ್ನು ಮುಂದಿನ ದಿನದಲ್ಲಿ ಖಂಡಿತ ಅವರನ್ನು ಹೇಗಾದರೂ ಮಾಡಿ ಸಂಪರ್ಕಿಸಿ ಅವರನ್ನೊಂದು ಕಾನ್ಫಿಡೆನ್ಸಿಗೆ ತಗೊಂಡು ಈ ಗಲಾಟೆ ಎಲ್ಲ ಇಲ್ಲದ ಹಾಗೆ ಒಂದು ಮಾಡುವ ವ್ಯವಸ್ಥೆಗಳನ್ನು ಮಾಡಿದ್ದೇನೆ. ಮತ್ತು ಈಗಾಗಲೇ ನಾನು ನಮ್ಮದು ಮಹಿಳಾ ಆಯೋಗ ಚೇರ್ಮನ್ ಯಾರಿದ್ದಾರೆ ನಾಗಲಕ್ಷ್ಮಿ, ಅವರ ಹತ್ರ ಆಲ್ರೆಡಿ ಮಾತಾಡಿದ್ದೇನೆ. ಅವರು ಅವರ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತು ನಾಳೆ ಅವರ ಇಲಾಖೆಯಿಂದ ಜನನೂ ಬಂದು ಬೇಕಾದ ಏನು ಅವರಿಗೆ ಪ್ರೊವಿಷನ್ಸ್ ಬೇಕು, ಏನು ಸಹಾಯ ಬೇಕು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಿಂದ ಸಹ, ಯಾಕೆಂದರೆ ಇವತ್ತೊಂದು ಸಣ್ಣ ಸಮುದಾಯ, ಈ ಸಮುದಾಯಕ್ಕೆ ಹಿಂದುಳಿದ ವರ್ಗದ ಪ್ರತಿಯೊಂದು ಸಮುದಾಯದವರು ಸಪೋರ್ಟ್ ಮಾಡಬೇಕು, ಮಾನವೀಯತೆ ಮೆರಿಬೇಕು. ಯಾಕೆಂದರೆ ಇವ್ರದ್ದು ಸಣ್ಣ ಸಮುದಾಯ, ಇವರಿಗೆ ಸಪೋರ್ಟ್ ಇಲ್ಲ, ಇವರು ಸಣ್ಣ ಸಮುದಾಯ ಅಂತ ಹೇಳಿ ನಾವೆಲ್ಲ ಇವರನ್ನು ಬಿಟ್ಟರೆ ಇದು ಇಡೀ ಮಾನವ ಕುಲಕ್ಕೆ ಒಂದು ಅವಮಾನ ಅಂತ ನಾನು ಅಂದ್ಕೊಳ್ತೇನೆ. ಬಟ್ ನಾನಂತೂ ಶತಸಿದ್ಧವಾಗಿ ಏನೇ ಆಗಲಿ ನಾನು ಐ ವಿಲ್ ಸ್ಟ್ಯಾಂಡ್ ವಿತ್ ದ ಗರ್ಲ್ ಆ್ಯಂಡ್ ದ ಬೇಬಿ ಆ್ಯಂಡ್ ಸಿ ಟು ದ್ಯಾಟ್ ಶಿ ಇಸ್ ಬ್ಯಾಕ್ ಟು ಹರ್ ಹೋಮ್. ಹೌದು, ಅದೇ ನಾನು ಇವಾಗ SP ಸಾಹೇಬ್ರ ಹತ್ರನೂ ಮಾತಾಡಲಿಕ್ಕೆ ಹೋಗ್ತೇನೆ, ಅವ್ರ ಅಮ್ಮನನ್ನು ಕರ್ಕೊಂಡು. ಐ ಆಸ್ಕ್ ಹಿಮ್ ದ ರೀಸನ್. ಬಟ್ ನೋಡಿ, ಒಂದು ದಿನ, ಒಂದು ತಿಂಗಳು, 10 ದಿನ, 10 ತಿಂಗಳು ಅವ್ರ ಅಡಿಗೆ ಕೂತ್ಕೊಳ್ಬೋದು. ಬಟ್ ಒಂದು ದಿನ ದೇ ಹ್ಯಾವ್ ಟು ಕಮ್ ಬ್ಯಾಕ್. ಅವ್ರ ಮನೆ ಮಠ ಎಲ್ಲ ಇಲ್ಲೇ ಇದೆಯಲ್ಲ, ಬರಲೇಬೇಕು. ನಾವು ಕೇಸಲ್ಲಿ ನೋಡ್ತೀವಿ ಅಂತ ಆದರೆ ಹೆಣ್ಣು ಮಕ್ಕಳಿಗೂ ಬೇಕಾದಷ್ಟು ಇದು ಪ್ರೊವಿಷನ್ಸ್ ಇದೆ, ಬೇಕಾದಷ್ಟು ಪ್ರೊವಿಷನ್ಸ್ ಕೋರ್ಟಲ್ಲಿದೆ, ಲಾ ಅಲ್ಲಿದೆ. ಹಾಗಾಗಿ ಆ ರೀತಿ ನೋಡಬೇಕು ಅಂತ ಆದರೆ ದಟ್ ಇಸ್ ಮತ್ತೆ ಅದೆಲ್ಲ ಲೇಟರ್ ಸ್ಟೇಜ್. ಬಟ್ ಐ ಥಿಂಕ್ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ, ಹಾಗಾಗಿ ಅವ್ರದ್ದು ಮನಸ್ಸು ಕರಗ್ಬೋದು. ಆ ಮಗುವನ್ನು ನೋಡಿದರೆ ಯಾರ ಮನಸ್ಸು ಕರಗ್ತದೆ. ಹಾಗಿರುವಾಗ ಮೇ ಬಿ ಇಟ್ ಇಸ್ ಟೈಮ್, ಮೇ ಬಿ ಅವ್ರು ಬರಲಿಕ್ಕೇನೋ ಹಂಚ್ತಾರ ಏನೋ ಗೊತ್ತಿಲ್ಲ. ಬಟ್ ಅವರು ಯಾವ ರೀತಿ ಅವ್ರಿಗೆ ಸ್ಟೇಷನಲ್ಲಿ ಪ್ರಾಮಿಸ್ ಮಾಡಿದ್ದಾರೆ, ಹುಡುಗನಿಗೆ 21 ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸಿಕೊಡ್ತೇವೆ ಅಂತ ಹೇಳಿ, ಅದಕ್ಕೆ ಅವರು ನಿಲ್ಲಬೇಕು, ಬದ್ಧರಾಗಿ ನಿಲ್ಲಬೇಕು. ಆ ಮಗುವನ್ನು, ಆ ಹುಡುಗಿಯನ್ನು ಆಕ್ಸೆಪ್ಟ್ ಮಾಡಲೇಬೇಕು. ಇಲ್ಲದ್ರೆ ಖಂಡಿತವಾಗಿ ಸಮಾಜ ಅವರನ್ನು ದೂರ ಇಡ್ತದೆ. ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾಗಿ ನಿಮ್ಮ ಇದೇನು ಆದ್ಯತೆ ಏನು, ಅಥವಾ ಆಯೋಗದ ಮೂಲಕ ಏನಾದರೂ ಬೆಂಬಲ ಅಥವಾ ನೋಡಿ, ವೈಯಕ್ತಿಕವಾಗಿ ಆಸ್ ಅನ್ ಇಂಡಿವಿಜುವಲ್, ಆಸ್ ಅ ಮಹಿಳೆ ನಾನು ಅವ್ರಿಗೆ ಹೇಳಿದ್ದೇನೆ, ಅವ್ರದ್ದು ಖರ್ಚು ವೆಚ್ಚ ಏನಿದೆ ಕಂಪ್ಲೀಟ್ ಆಗಿ ನಾನು ವಹಿಸ್ಕೊಳ್ತೀನಿ. ಅದಲ್ಲದೆ ಅವರಿಗೆ ಏನು ಲೀಗಲ್ ಹೆಲ್ಪ್ ಬೇಕು, ಈಗ ಮಹಿಳಾ ಆಯೋಗದಿಂದ ಆಗಿರ್ಬೋದು, ಅಥವಾ SP ಇಂದ ಆಗಿರ್ಬೋದು, ಅಥವಾ ನಮ್ಮದು ಬ್ಯಾಕ್ವರ್ಡ್ ಕಮಿಷನಿಂದ ಆಗಿರ್ಬೋದು, ಐ ವಿಲ್ ಸಿ ಟು ದಟ್ ದೇ ಆರ್ ಗಿವನ್ ದ ಪ್ರೊವಿಷನ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್. ಹುಡುಗಿಯ ತಾಯಿ ನಿಮಗೆ ಯಾವ ರೀತಿ ಇಲ್ಲ, ಅವ್ರ ಪಾಪ ತುಂಬ ನೊಂದಿದ್ದಾರೆ. ಈ ಟೈಮಲ್ಲಿ ಯಾವ ತಾಯಿ ಯಾವ ರೀತಿ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ನಾನು ತುಂಬ ಜನರ ಬಾಯಲ್ಲಿ ಕೇಳ್ತಾ ಇದ್ದೆ, ಏನಂದರೆ ತಾಯಿ ಎಲ್ಲಿ ಹೋಗಿದ್ರು 7 ತಿಂಗಳು ಪ್ರೆಗ್ನೆಂಟ್ ಆಗುವವರೆಗೆ ಅಂತ ಹೇಳಿ. ಮಕ್ಕಳನ್ನು ಈ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾವು ಅವರ ಇಡೀ 24/7 ಅವರ ಹಿಂದೆ ಇರಲಿಕ್ಕೆ ಆಗೋದಿಲ್ಲ. ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಮಾರ್ಕೆಟಿಗೆ ಹೋಗ್ತಾರೆ, ಹೇಳಿ ಹೋಗ್ತಾರೆ. ಬಟ್ ಮತ್ತೆ ಅವರು ಏನು ಮಾಡ್ತಾರೆ, ಅದಕ್ಕೆ ಒಂದು ತಾಯಿಯನ್ನು ಬ್ಲೇಮ್ ಮಾಡೋದು ಇಟ್ ಈಸ್ ನಾಟ್ ಓಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ. ಇದು ಒಂದು ಸಿಚುವೇಶನ್, ಏನೋ ಒಂದು ತಪ್ಪು ಆಗಿದೆ ಇಬ್ಬರಿಂದ, ಗೊತ್ತಿದ್ದೋ ಗೊತ್ತಿಲ್ಲದೆ ಗೊತ್ತಿಲ್ಲ, ಏನೋ ಒಂದು ತಪ್ಪಾಗಿದೆ. ಆ ತಪ್ಪನ್ನು ಸರಿ ಮಾಡಲಿಕ್ಕೆ ಅವಕಾಶಗಳು ತುಂಬ ಇದೆ. ಮದುವೆ ಅಷ್ಟೇ, ಮದುವೆ ಮಾಡಬೇಕು, ಮದುವೆ ಮಾಡಿಕೊಂಡು ಅವ್ರು ಚಂದ ರೀತಿಯಲ್ಲಿ ಸಂಸಾರ ಮಾಡಬೇಕು. ಮತ್ತೆ ಕೆಲವರು ಹೇಳ್ತಾರೆ ಏನಂದರೆ, ಆ ಹುಡುಗ ಯಾರಿದ್ದಾನೆ ಅವನು ಇನ್ನೂ ಇಮ್ಮೆಚ್ಯೂರ್ಡ್ ಅಂತ ಹೇಳ್ತಾರೆ. ಹೊಟ್ಟೆ ಮಾಡಲಿಕ್ಕೆ ಅವನಿಗೆ ಮೆಚುರಿಟಿ ಇತ್ತಾ ಅಂತ ನನ್ನ ಪ್ರಶ್ನೆ. ಹೊಟ್ಟೆ ಮಾಡಲಿಕ್ಕೆ ಅವನಿಗೆ ಮೆಚುರಿಟಿ ಇತ್ತಾ? ಹಾಗಿರುವಾಗ ಇದು ಇಂಥದ್ದೆಲ್ಲ ರೀಸನ್ ಕೊಟ್ಟು ತಪ್ಪಿಸುವಂಥ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಕಾನೂನಲ್ಲಿ ಅದಕ್ಕೆ ಆದ ಒಂದು ಬೇಸ್ ಇದೆ. ಸೊ ಕೋರ್ಟ್, ವಿ ವಿಲ್ ಸಿ ಇನ್ ದ ಕೋರ್ಟ್. ಸಂತ್ರಸ್ತೆಯ ತಾಯಿ ಇರುವ ಪ್ರಕಾರ ಮಗುವನ್ನು ತೆಗೆಸಿ ಅಬರ್ಷನ್ ಮಾಡಿಸಿ ದುಡ್ಡು ಕೊಡ್ತೇವೆ ಅನ್ನೋ ಹೇಳಿಕೆ. ಇನ್ನೊಂದು, ಬಂಟ್ವಾಳದ ಒಬ್ರು ವೈದ್ಯರು 4 ಲಕ್ಷ ರೂಪಾಯಿ ಕೊಟ್ಟು ನಾನು ತುಂಡು ಮಾಡಿ ತೆಗಿದ್ದೇನೆ, ಅದೊಂದು ಗಂಭೀರ ವಿಷಯ ಅಲ್ವಾ? ಅದರ ಬಗ್ಗೆ ನೀವೇನಾದರೂ ಮಹಿಳಾ ನೋಡಿ, ಇದೇನಾಗಿದೆ ಗೊತ್ತಾ, ನಾವು ಈ ಸಮಾಜದಲ್ಲಿ ಏನು ನೋಡ್ತಾ ಇದ್ದೇವೆ ಅಂದರೆ, ಯಾರೋ ಬರ್ತಾರೆ, ಯಾರಿಗೂ ಹೊಟ್ಟೆ ಮಾಡ್ತಾರೆ, ಹೋಗ್ತಾರೆ, 5-10 ಲಕ್ಷದಲ್ಲಿ ಕಂಪನ್ಸೇಷನ್ ಅಂತ ಹೇಳಿಕೊಂಡು ಮುಚ್ಚಿಸ್ತಾರೆ.
ದ್ಯಾಟ್ ಈಸ್ ನಾಟ್ ದ ಕೇಸ್. ಈಗ ಎಲ್ಲರ ಮುಂದೆ ಇದು ಬಯಲಾಗಿದೆ. ಹಾಗಿರುವಾಗ ಅದು ಮಾಡಿದ್ದು ಹೇಳೋದು ಅಪರಾಧನೇ. ಬಟ್ ಇವರು ಅದಕ್ಕೆ ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಅಂದರೆ, ಇಲ್ಲಾದರೆ ಇವರು ಒಪ್ತಾ ಇದ್ರ ಏನು ಅಂತ ನಂಗೆ ಗೊತ್ತಿಲ್ಲ. ಇವರು ಯಾಕೆ ಒಪ್ಪಲಿಲ್ಲ ಅಂತ ಅಂದರೆ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆದಾಗ ಅವರು ಎಶ್ಯೂರೆನ್ಸ್ ಕೊಟ್ಟರು. ಏನಂತ, ನಾವು ಮದುವೆ ಮಾಡಿಸಿ ಕೊಡ್ತೇವೆ, ಇನ್ನು 1.5 ತಿಂಗಳು ಮಾತ್ರ ಉಳಿದಿದ್ದು ನಮ್ಮ ಹುಡುಗನಿಗೆ 21 ವರ್ಷ ಆಗಲಿಕ್ಕೆ ಅಂತ ಹೇಳಿ ಎಲ್ಲ ಮಾಡ್ಕೊಂಡಿದ್ದಾರೆ. ಹಾಗಿರುವಾಗ ಇವರು ಧೈರ್ಯದಲ್ಲಿ ತೊಂದರೆ ಇಲ್ಲ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕಲಿ ಅಂತ ಹೇಳಿ ಇವರು ಅವ್ರಿಗೆ ಸಪೋರ್ಟ್ ಮಾಡಿದರು. ಇವಾಗ ನೋಡಿ, ಆ ಹುಡುಗಿ, ಅವಳಿಗೆ ಹೆರಿಗೆ ಆಗಿದೆ, ಅವಳು ಸಣ್ಣ ಹುಡುಗಿಯೇ, ಅವಳು ಏನು ಪ್ರಪಂಚ ನೋಡಲಿಲ್ಲ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ. ಮತ್ತು ಒಂದು ಹೆಣ್ಣು ಮಗಳಾಗಿ ಮದುವೆ ಆಗದೆ ಒಂದು ಮಗುವನ್ನು ಜನ್ಮಿಸೋದು ಮತ್ತು ಜನರನ್ನು ಫೇಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಯಾವುದೋ ಸೆಂಚುರಿಯಲ್ಲಿ ಇರಲಿ, ಎಷ್ಟೇ ಡೆವಲಪ್ ಆಗಿರಲಿ, ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ ಅವರಿಗೆ ನಾವು ಧೈರ್ಯ ಕೊಡಬೇಕು. ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ ಅಂತೇಳಿ, ಮುಖ್ಯವಾಗಿ ನೀವು ಮೀಡಿಯಾದವರು. ಯಾಕೆಂದರೆ ನೀವು ಏನು ಬರೀತೀರಿ ಜನ ನೋಡ್ತಾರೆ, ಜನರಿಗೆ ಮುಟ್ತದೆ. ನಿಮ್ಮಿಂದ ಸಪೋರ್ಟ್ ಅವ್ರಿಗೆ ತುಂಬಾ ಬೇಕು. ಯು ಕ್ಯಾನ್ ಮೇಕ್ ವಂಡರ್ಸ್. ಕಾನೂನಾತ್ಮಕವಾಗಿ ಏನು ಮಾಡಲಿಕ್ಕಿದೆ ಅದು ನಾನು ಮಾಡ್ತೇನೆ, ಫೈನಾನ್ಷಿಯಲಿ ಏನು ಮಾಡಲಿಕ್ಕಿದೆ ಅದು ನಾನು ಮಾಡ್ತೇನೆ. ಬಟ್ ಎಂಡ್ ಆಫ್ ದ ಡೇ ಯಾರಿಗೂ ತಕರಾರಿಲ್ಲದೆ, ಯಾರು ತೊಂದರೆ ಮಾಡದೆ, ಅವರಿಗೂ ತೊಂದರೆ ಮಾಡದೆ. ಯಾಕೆಂದರೆ ತೊಂದರೆ ಮಾಡಿಕೊಂಡು ಯಾರಿಗೂ ಬಾಳ್ವೆ ಮಾಡಲಿಕ್ಕೆ ಆಗೋದಿಲ್ಲ, ತಕರಾರು ಮಾಡಿಕೊಂಡು ಚಾಲೆಂಜ್ ಮಾಡಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಈಸ್ ಮ್ಯಾಟರ್ ಆಫ್ ಇಬ್ಬರು ಇಂಡಿವಿಜುವಲ್, ಅವರ ಲೈಫಿನ ಪ್ರಶ್ನೆ. ಹಾಗಾಗಿ ಅವರನ್ನು ಒಂದು ಮಾಡಿ ಅವಳನ್ನು ಅವಳ ಗಂಡನ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಪ್ರತಿಯೊಬ್ಬರು, ಈಗ ಹಲವಾರು ಜನ ಪ್ರತಿಭಟನೆ ಅದು ಇದು ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಸಪೋರ್ಟ್ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಂಘ ಆದಾಗ ದೊಡ್ಡ ಮಟ್ಟದ ಪ್ರತಿಕ್ರಿಯೆಗಳು ಬರ್ತವೆ. ಈ ವಿಚಾರ ಬಂದಾಗ ಸಮಾಜ ಮೌನವಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಹೌದು, ಅದು ಇದೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಹಿಂದೂ ಮುಖಂಡರಿಗೆ ಒಂದು ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೇನೆ. ನೀವು ಗೋವಿಗಾಗಿ ಎಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀರಾ, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗೋಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಾ, ಒಳ್ಳೆಯ ವಿಷಯ. ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ. ನಾವು ಗೋವಿಗಿಂತ ಒಂದು ಕಡೆಯಾಗಿ ಹೋಗಿದ್ದೇವೆ ಈ ಜಿಲ್ಲೆಯಲ್ಲಿ. ನೀವೆಲ್ಲ ಮುಂದೆ ಬಂದು ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಮಗುವಿಗೆ ಅದರ ನ್ಯಾಯ ಸ್ಥಾನಮಾನ ಸಿಗ್ತದೆ. ಎಲ್ಲ ಹಿಂದೂ ಮುಖಂಡರಿಗೆ ನಾನು ಬೇಡ್ಕೊಳ್ತಾ ಇದ್ದೇನೆ, ಕೈ ಮುಗ್ದು